ನಮಸ್ಕಾರ, ನಾನು ಡಾಕ್ಟರ್ ರೂಪಶ್ರೀ, ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್, ಎಬಿಸು ಡಯಾಗ್ನೋಸ್ಟಿಕ್ಸ್. ಇವತ್ತಿನ ನಮ್ಮ ಹೆಲ್ತಿ ಲಿಟಲ್ ಚಾಂಪ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದ ರೆಸಿಪಿಯ ಪ್ರಾಯೋಜಕರು ಕುಬೇರನ್ ಸಿಲ್ಕ್ಸ್. ನಮ್ಮ ಇಂಡಿಯನ್ ಎಥ್ನಿಕ್ ಡಿಸೈನರ್ ಪ್ಯೂರ್ ಕಾಂಜೀವರಂ ಸಿಲ್ಕ್ ಸ್ಯಾರಿ ಸಿಗುವಂಥ ಏಕೈಕ ಮಳಿಗೆ ಕುಬೇರನ್ ಸಿಲ್ಕ್ಸ್ ಅವರು ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರು. ನಮ್ಮ ಈ ಹೆಲ್ತಿ ಲಿಟಲ್ ಚಾಂಪ್ಸ್ ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲರಿಗೂ ಮಕ್ಕಳಿಗೆ ಒಂದು ಆರೋಗ್ಯಕರವಾದಂಥ ಹೆಲ್ತಿ ಫುಡ್ನ ಕೊಟ್ಟು ಒಂದು ಒಳ್ಳೆ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟಿಪ್ಸ್ನ ಕೊಡ್ತಾ ಹೋಗ್ತೀವಿ. ಮಕ್ಕಳ ಹೆಲ್ದಿ ನಟ್ಸ್ ಪೌಡರ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು: ಬಾದಾಮಿ, ಪಿಸ್ತಾ, ಗೋಡಂಬಿ, ಅಕ್ರೂಟ್, ಕುಂಬಳಕಾಯಿ ಬೀಜ, ಅಗಸೆ ಬೀಜ, ಚಿಯಾ ಸೀಡ್ಸ್, ಏಲಕ್ಕಿ, ಕೇಸರಿ. ಈ ಹೆಲ್ದಿ ನಟ್ಸ್ ಪೌಡರ್ನ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಬಾದಾಮಿ ಸುಮಾರು 1 ಕಪ್ ಬಾದಾಮಿನ ನಾನು ಇದರಲ್ಲಿ ತೊಗೊಂಡಿದ್ದೀನಿ. ಇದನ್ನು ನಾನು ಪ್ಯಾನ್ಗೆ ಹಾಕೋತೀನಿ. ಈ ಡ್ರೈ ಫ್ರೂಟ್ಸ್ನೆಲ್ಲ ನಾವು ಸಿಂಪಲ್ಲಾಗಿ ತೊಗೊಂಡಿರೋವಂಥ ಎಲ್ಲ ಪದಾರ್ಥಗಳನ್ನೂ ನಾವು ಲೈಟಾಗಿ ಫ್ರೈ ಮಾಡ್ಕೋತಾ ಹೋಗಬೇಕು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಪಿಸ್ತಾ. ಅರ್ಧ ಕಪ್ ಪಿಸ್ತಾ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರ್ಧ ಕಪ್ ಗೋಡಂಬಿ, ಅರ್ಧ ಕಪ್ ವಾಲ್ನಟ್, 2 ಸ್ಪೂನ್ ಬೀಜಗಳು. ಯಾವುದಾದ್ರೂ ಬೀಜ ಹಾಕ್ಬೋದು. ನಾವು ಬೇಸಿಕಲಿ ಕುಕುಂಬರ್ ಬೀಜ ಹಾಕ್ಬೋದು, ಅಗಸೆ ಬೀಜ ಹಾಕ್ಬೋದು. ಅಷ್ಟೇ ಅಲ್ದಿರ ಕುಂಬಳಕಾಯಿ ಬೀಜ ಕೂಡ ಹಾಕ್ಬೋದು. ಈ ಬೀಜಗಳ ವಿಶೇಷತೆ ಏನಪ್ಪ ಅಂತ ಅಂದರೆ, ಇದು ತುಂಬಾ ಪ್ರೋಟೀನ್ ರಿಚ್ ಇರುತ್ತೆ. ಬೆಳೆಯುವಂಥ ಮಕ್ಕಳಿಗೆ ಬಹಳ ಆರೋಗ್ಯಕರವಾಗಿರುತ್ತೆ. ನೋಡಿ, ಈಗ ಫ್ಲ್ಯಾಕ್ಸ್ ಸೀಡ್ಸ್ 2 ಸ್ಪೂನ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಚಿಯಾ ಸೀಡ್ಸ್ ಅಗೇನ್ ಆಪ್ಷನಲ್ಲು. ಇವಾಗ ಚಿಯಾ ಸೀಡ್ಸು ತುಂಬ ಎಲ್ಲ ಆಹಾರ ಪದಾರ್ಥಗಳಲ್ಲಿ ಪಾಪ್ಯುಲರ್ ಆಗ್ತಾ ಇದೆ. 1 ಸ್ಪೂನ್ ಹಾಕೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ. ಇದ್ರ ಬೆನಿಫಿಟ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು 3 ಏಲಕ್ಕಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಜಸ್ಟ್ ಫ್ಲೇವರ್ಗಷ್ಟೇ. ಮತ್ತು ಸ್ಯಾಫ್ರನ್ ಅಂದರೆ ರಾಮ್ ಕೇಸರಿ. ಮಕ್ಕಳಲ್ಲಿ ರಾಮ್ ಕೇಸರಿ ಹಾಕೋವಂಥದ್ದು ತುಂಬ ಪಾಪ್ಯುಲರು. ಮತ್ತು ಇದು ತುಂಬಾ ಆರೋಗ್ಯಕರ, ಒಳ್ಳೆ ಸ್ಮೆಲ್ ಕೊಡುತ್ತೆ. ಫ್ಲೇವರಿಂಗ್ ಏಜೆಂಟ್ ಅಷ್ಟೇ ಅಲ್ದಿರ ಕಲರ್ ಕೂಡ ಕೊಡುತ್ತೆ. ಮತ್ತು ತುಂಬಾ ಆ್ಯಂಟಾಕ್ಸಿಡೆಂಟ್ಸ್ ಇರೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ. ಈ ಮಿಶ್ರಣನ ನಾವು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕು. ಇದು ಸ್ವಲ್ಪ ಡ್ರೈ ಆಗುತ್ತೆ ಮತ್ತು ಮಾಯ್ಶ್ಚರ್ ಕಂಟೆಂಟ್ ಕೂಡ ಕಡಿಮೆ ಆಗುತ್ತೆ. ಸಿಮ್ನಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಡ್ರೈ ಫ್ರೈ ಆಗಿದೆ. ಈ ಮಿಶ್ರಣನ ನಾವೀಗ ಮಿಕ್ಸಿನಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ಈಗ ಈ ಮಿಕ್ಸ್ಚರ್ ಚೆನ್ನಾಗಿ ಗ್ರೈಂಡ್ ಆಗಿ ಒಂದು ಪೌಡರ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದನ್ನು ನಾನೊಂದು ಕಂಟೈನರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈ ಕಂಟೈನರ್ ಯಾವ ಥರ ಇರಬೇಕಪ್ಪ ಅಂದರೆ, ಒಂಚೂರು ಏರ್ ಟೈಟ್ ಇದ್ದರೆ ಬೆಟರು. ಯಾಕೆಂದರೆ ಮಾಯ್ಶ್ಚರ್ ಕಂಟೆಂಟ್ ಇದ್ರೊಳಗಡೆ ಹೋಗಿಲ್ಲ ಅಂದರೆ ಈ ಮಿಶ್ರಣಗೆ ಒಳ್ಳೆ ಶೆಲ್ಫ್ ಲೈಫ್ ಬರುತ್ತೆ. ಉದ್ರುದ್ರಾಗಿ ಬಂದಿದೆ. ಈ ಪುಡಿ ಉದ್ರುದ್ರಾಗಿ ಬರೋದಕ್ಕೆ ಮೇನ್ ಕಾರಣ, ನಾವು ಡ್ರೈ ಫ್ರೂಟ್ಸ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು ಆರಿದ ಮೇಲೆ ನಾವು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಇದು ಒಳ್ಳೆ ಪೌಡರ್ ಫಾರ್ಮ್ ಆಗಿ ಬಂದಿದೆ. ಬಂದಿದೆ, ಒಂದು ಒಳ್ಳೆ ಪೌಡರ್ ಹದಕ್ಕೆ ಬಂದಿದೆ. ಇದನ್ನು ನಾವೊಂದು ಏರ್ ಟೈಟ್ ಕಂಟೈನರ್ಗೆ ಟೈಟಾಗಿ ಮುಚ್ಚುಳ ಹಾಕಿ ಸೇವ್ ಮಾಡಿ ಇಟ್ಟರೆ ಸುಮಾರು 1 ತಿಂಗಳು ನಾವು ಇದನ್ನು ಇಟ್ಕೊಂಡು ಬಳಸ್ತಾ ಹೋಗ್ಬೋದು. ಈ ನಟ್ಸ್ ಪೌಡರ್ನ ಯಾವ ಏಜ್ ಗ್ರೂಪ್ ಮಕ್ಕಳಿಗೆ ನಾವು ಕೊಡ್ಬೋದು ಅಂತ ನಿಮಗೆ ಡೌಟ್ ಬರ್ತಾ ಇರ್ಬೋದಲ್ವಾ. ನಾವು ನಟ್ಸ್ ಅಥವಾ ಈ ಸ್ಮಾಲ್ ಚಿಕ್ಕ ಈ ಡ್ರೈ ಫ್ರೂಟ್ಸ್ನ ನಾವು ಏನು ಮಾಡ್ಬೋದಪ್ಪ ಅಂದರೆ, ಸುಮಾರು 8 ತಿಂಗಳು ಇರುವಂಥ ಮಕ್ಕಳಿಗೆ ನಾವು ಇಂಟ್ರೊಡ್ಯೂಸ್ ಮಾಡ್ಕೋತಾ ಹೋಗ್ಬೋದು. 1.5 ವರ್ಷದ ಏಜ್ ಗ್ರೂಪ್ ಮೇಲ್ಪಟ್ಟಿರುವಂಥ ಮಕ್ಕಳು ಇದನ್ನು ಉಪಯೋಗಿಸ್ಬೋದು. ಅದು ಯಾವ ರೀತಿ ಉಪಯೋಗಿಸ್ಬೋದು ಅನ್ನೋದನ್ನು ನಾನು ಮುಂದಿನ ಎಪಿಸೋಡ್ಸ್ನಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಇವತ್ತಿನ ಈ ನಟ್ಸ್ ಪೌಡರ್ ಈಸಿಯಾಗಿ ಸಿಂಪ್ಲೆಸ್ಟ್ ಮೆಥಡಲ್ಲಿ ನಾವು ಕೊಡೋವಂಥದ್ದನ್ನು ನಾನು ಇವಾಗ ತೋರಿಸ್ಕೊಡ್ತೀನಿ ನಿಮಗೆ. ಅದೇನಪ್ಪ ಅಂತಂದರೆ, ಸುಮಾರು ಚೆನ್ನಾಗಿ ಬಿಸಿ ಮಾಡಿ ಆರಿಸಿರುವಂಥ 1 ಕಪ್ ಮಿಲ್ಕ್ಗೆ 1 ಸ್ಪೂನ್ ಈ ನಟ್ಸ್ ಪೌಡರ್ನ ಆ್ಯಡ್ ಮಾಡಿ ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ಸಿಮ್ನಲ್ಲಿ ಕುದಿಸಿ, ನಿಮ್ಮ ಮಕ್ಕಳು ಸುಮಾರು 5 ವರ್ಷದ ಮೇಲ್ಪಟ್ಟಿರುವಂಥ ಮಕ್ಕಳು ಶಾಲೆಯಿಂದ ಮಕ್ಕಳು ಮನೆಗೆ ಬಂದಾಗ ಹಸಿವಾಗಿದ್ದಾಗ, ಅಥವಾ ಹಾರ್ಲಿಕ್ಸು, ಬೋರ್ನ್ವಿಟಾ,
ಕಾಂಪ್ಲಾನ್ ಈ ಥರ ಆರ್ಟಿಫಿಷಿಯಲ್ ಮಿಲ್ಕ್ ನಾವು ಸಪ್ಲಿಮೆಂಟ್ಸ್ನ ಆ್ಯಡ್ ಮಾಡೋದ್ರ ಬದಲು ಈ ನಟ್ಸ್ ಪೌಡರ್ನ ನಾವು ಆ್ಯಡ್ ಮಾಡಿ ಕೊಡ್ತಾ ಹೋದರೆ ಅದರ ನ್ಯೂಟ್ರಿಷನಲ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಮಕ್ಕಳ ಆರೋಗ್ಯ ಇನ್ನಷ್ಟು ಜಾಸ್ತಿ ವೃದ್ಧಿ ಆಗುತ್ತೆ ಅಂತ ಹೇಳ್ತಾ, ಮಕ್ಕಳಿಗೆ ಆರೋಗ್ಯಕರವಾದಂತಹ ರೆಸಿಪಿ ಒಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.